ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ಹಿಂದೂ ಜನಜಾಗೃತಿ ಸಮಿತಿಯ ಕಾರ್ಯಕರ್ತರು ಪ್ರೊಫೆಸರ್ ಕೆ.ಎಸ್. ಭಗವಾನ್ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಹರಿಹರದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಭಗವಾನ್ ಅವರು ಹಿಂದೂ ಧರ್ಮ ಮತ್ತು ಶ್ರೀರಾಮನ ವಿರುದ್ಧ ವಿವಾದಾತ್ಮಕವಾಗಿ ಮಾತನಾಡಿದ್ದಾರೆ ಎಂದು ಆರೋಪಿಸಿರುವ ಸಂಘಟನೆಯ ಮುಖಂಡರು ಅವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಪದೇ ಪದೇ ಹಿಂದೂ ದೇವತೆಗಳನ್ನು ನಿಂದಿಸುವ ಭಗವಾನ್ ಅವರ ಇಂತಹ ಹೇಳಿಕೆಗಳಿಗೆ ಸರ್ಕಾರ ತಕ್ಷಣ ಬ್ರೇಕ್ ಹಾಕಬೇಕು, ಇಲ್ಲದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಹಿಂದೂ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಹಿಂದೂ ಜನಜಾಗೃತಿ ಸಮಿತಿ ಮಾನ್ವಿ ವತಿಯಿಂದ ನಮ್ಮ ತಹಸೀಲ್ ಕಚೇರಿಯಲ್ಲಿ ಪ್ರೊಫೆಸರ್ ಕೆ.ಎಸ್. ಭಗವಾನ್ ಅವರು ಹೇಳಿರುವಂತಹ ಅವಹೇಳನಕಾರಿ ಭಾಷಣದ ಬಗ್ಗೆ, ಅದೇ ರೀತಿ ಪುತ್ರಕಾಮೇಷ್ಟಿ ಯಾಗದ ಬಗ್ಗೆ ಹಾಗೂ ಹಿಂದೂ ಧರ್ಮದ ಬಗ್ಗೆ, ಪ್ರಭು ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರರ ಒಂದು ಜನರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದಂಥ ಕೆ.ಎಸ್. ಭಗವಾನ್ ಅವರು ಇದೊಂದೇ ಸಾರಿ ಅಲ್ಲ, ಪ್ರತಿ ಸಾರಿಯೂ ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಗೃಹ ಮಂತ್ರಿಗಳೇ, ಮಾನ್ಯ ಕಾನೂನು ಮಂತ್ರಿಗಳೇ, ಈ ಪ್ರೊಫೆಸರು ಈ ಭಗವಾನ್ ಇದಾರಲ್ಲ, ಅವ್ರು ಏನು ಮಾತಾಡ್ತಿದ್ದಾರೆ ನಿಮ್ಮ ಕಿವಿಯಲ್ಲಿ ಬೀಳ್ತಾ ಇದೆಯೇ ಇಲ್ಲ ಫಸ್ಟು ಅದು ನಮಗೆ ಉತ್ತರ ಕೊಡಿ. ಯಾಕಂದರೆ ಹಿಂದೂಗಳನ್ನು ಅಂದ್ಬಿಟ್ರೆ ಒಂಥರ ಕಾಲಕ್ಕೆ ಸಾಗಿಬಿಟ್ಟಿದ್ದಾರೆ ಈ ನಮ್ಮ ರಾಜ್ಯ ಸರ್ಕಾರಕ್ಕೆ. ಅದಕ್ಕಾಗಿ ಅವರ ಮಾತಾಡಿರ್ತಕ್ಕಂಥ ಆಡಿಯೋ ವಿಡಿಯೋಗಳನ್ನು ತರಿಸ್ಕೊಂಡು ಕಾನೂನು ಮಂತ್ರಿಗಳೇ, ಗೃಹ ಮಂತ್ರಿಗಳೇ ಹಾಗೂ ಡಿ.ಕೆ. ಶಿವಕುಮಾರ್ ಅವರೇ ದಯವಿಟ್ಟು ಆ ಪದಗಳನ್ನು ಬಳಸಿರ್ತಕ್ಕಂಥ ಪ್ರೊಫೆಸರ್ ಭಗವಾನ್ ಅವರ ವಿರುದ್ಧ